ಇದಾಗೋಯ್ತು. ಈಗ ನನ್ನಿಂದ ಏನಾಗ್ಬೇಕು ಹೇಳಿ, ನಾನು ಮಾಡ್ತೀನಿ. ಈ ವೇದ ಕುತ್ತಿಗೆಯಲ್ಲಿರೋ ತಾಳಿನ ಕಿತ್ತು ಬಿಸಾಕಿ ನನ್ ಮಗಳ ಕೊರಳಿಗೆ ತಾಳಿ ಕಟ್ಟು. ಸಾಕ್ಷಿ, ಇದನ್ ಕಟ್ಟು ನನ್ ಮಗಳಿಗೆ. ಮತ್ತೆ ನೀವು ತುಂಬಾ ಸಂಕಟದಲ್ಲಿದ್ದೀರಾ, ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ನಾನು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮಗ ಅಂದ್ಕೊಂಡು ಕ್ಷಮಿಸಿ. ಈ ರೀತಿ ಗಲಾಟೆ ಮಾಡೋದ್ರಿಂದ ನಿಮ್ಮ ಮಗಳ ಮರ್ಯಾದೆ ಇನ್ನಷ್ಟು ಹೋಗೋದು. ಒಂದೆರಡು ದಿನ ಸುಮ್ಮನೆ ಇದ್ಬಿಡಿ, ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ. ನಾನೇ ನಿಮ್ಮ ಮನೆಗೆ ಬಂದು ಸಾಕ್ಷಿ ಬಗ್ಗೆ, ಭವಿಷ್ಯದ ಬಗ್ಗೆ ಮಾತಾಡ್ತೀನಿ. ಅವಳ ಭವಿಷ್ಯನೇ ಈ ತಾಳಿ ಕಣು, ಕಟ್ಟು. ಮತ್ತೆ ನಿನ್ಗೆ ತಲೆ ಕೆಟ್ಟಿದ್ಯಾ? ಹೌದು, ನನ್ನ ತಲೆ ಕೆಟ್ಟಿದೆ. ವೇದ ತಾಳಿ ಬಿಚ್ಚಿ ಇವಳ ತಾಳಿ ಕಟ್ಟು. ಆಗಲ್ಲ. ಆಗಲ್ವಾ? ತಲೆ ಕೆಳಗೆ ಮಾಡಿ ತಪಾಸ್ ಮಾಡಿದ್ರು ಆಗಲ್ಲ ಆಗಲ್ಲ ಆಗಲ್ಲ. ಅವಳಂದ್ರೆ ನನಗೆ ಜೀವ. ಯಾರಿಗೋಸ್ಕರನು ನಾನು ಅವಳನ್ನ ಬಿಟ್ಕೊಡಲ್ಲ. ಹಾ, ಅದೇ ತರ ಇವಳು ನಮ್ಮಿಬ್ಬರು ಜೀವ. ಯಾರಿಗೋಸ್ಕರ ನಾವು ಬಿಟ್ಕೊಡಲ್ಲ. ಕಟ್ಟೋ ತಾಳಿನ. ಅದೇನ್ ಮಾಡ್ಕೊತೆ ಮಾಡ್ಕೋ. ಇದೇ ನಿನ್ ಕೊನೆ ಮಾತಾ? 1000 ಸಲ ಕೇಳಿದ್ರು ಇದೇ ನನ್ ಕೊನೆ ಮಾತು. ಕಟ್ಟಿಯೋ ಇಲ್ವೋ? ಕಟ್ಟಲ್ಲ. ಹೌದಾ? ಕೊನೆ ಸಲ ಕೇಳ್ತಾ ಇದ್ದೀನಿ, ಕಟ್ಟಿಯೋ ಇಲ್ವೋ? ಕಟ್ಟಲ್ಲ. ಸುಧಾ, ಅದು ಯಾಕೆ ಈಗ ಮಾಡ್ತಿದ್ದೀರಾ? ಸ್ವಲ್ಪ ಭಯ ಮಾಡಿದ್ರು ಸುತ್ತು ಪಾಸ್ ಮಾಡ್ತಿದ್ರಿ. ಇದೇನು ಉಳಿದಿದೆ ಅಂತ ಬದುಕಿರ್ಬೇಕು. ಹೇ ವಿಕ್ರಮ್, ನನಗಿರೋದು ಒಬ್ಳೇ ಮಗಳು ಕಣೋ. ಅವಳು ಬದುಕು ಬೀದಿಗೆ ಬಂದ್ಬಿಟ್ರೆ ಏನೋ ಮಾಡೋದು ನಾನು. ಈ ಕರ್ಮನೆಲ್ಲ ಕಣ್ಣಾರ ನೋಡೋ ಬದಲು ನಾನು ತಪ್ಪ ಪಡ್ತೀನಿ. ಅಮ್ಮ, ಈಗ ನೀ ಸ್ವಲ್ಪ ಸುಮ್ಮನೆ ಇಲ್ಲ ಅಂದ್ರೆ ಅಮ್ಮ ಅಂತ ನೋಡ್ತಾಗತ್ತೆ, ನಾಳೆ ಬಾರ್ಕ್ ಬಿಡ್ತೀನಿ. ಸಾಕ್ಷಿ, ನಿನ್ ಮದುವೆನ ಕಣ್ಣಾರೆ ತುಂಬಿಕೊಂಡು
ನೀನ್ ಇಷ್ಟಪಟ್ಟ ಹುಡುಗನ ಜೊತೆ ಸಂಸಾರ ಮಾಡೋದನ್ನ ನೋಡ್ಬೇಕು ಅಂತ ಊರೆಲ್ಲ ಸಾಲ ಸುಲ ಮಾಡ್ಕೊಂಡು ಮದುವೆ ಮಾಡಕ್ ನಿಂತೆ. ಈ ಕನ್ಸೆಲ್ಲ ಭಸ್ಮ ಮಾಡ್ಬಿಟ್ನಲ್ಲೇ ಇವನು. ಅಮ್ಮ, ಈಗ ಎದೆ ಪಡ್ಕೊಂಡು ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕ್ಬೇಕು. ವಿಕ್ರಮ್, ಈ ತಾಳಿನ ನನ್ ಕುತ್ತಿಗೆ ಕಟ್ಟು. ಸಾಕ್ಷಿ, ಇಲ್ಲಾಗ್ತಾ ಇರೋ ತಮಾಷೆಗಳೆಲ್ಲ ಸಾಕು. ನೀನು ನಿಮ್ಮ ಅಮ್ಮನ ಕರ್ಕೊಂಡು ಮನೆಗೆ ಹೋಗು. ನಾನು ಆಮೇಲೆ ಬಂದು ಮಾತಾಡ್ತೀನಿ. ಕಟ್ಟು ವಿಕ್ರಮ್ ತಾಳಿನ. ಇಷ್ಟೊತ್ತು ನಿಮ್ಮ ಅಮ್ಮನಿಗೆ ಹೇಳಿದ್ದಾಯ್ತು. ಈಗ ಮತ್ತೆ ಫಸ್ಟಿಂದ ನಿನಗೂ ಸ್ಟಾರ್ಟ್ ಮಾಡ್ಬೇಕಾ? ನೀನೇ ಈ ತಾಳಿನ ನನ್ ಕುತ್ತಿಗೆ ಕಟ್ಟಿದ್ರೆ ಸರಿ. ಇಲ್ಲಾಂದ್ರೆ ಏನೇ ಮಾಡ್ತೀಯಾ? ಈ ತಾಳಿನ ನಾನೇ ಕಟ್ಕೊಂತೀನಿ. ಸಾಕ್ಷಿ, ಮಾತು ಕೇಳಮ್ಮ. ಕೋಪದಲ್ಲಿ ಇಂಥ ನಿರ್ಧಾರ ಎಲ್ಲ ತಗೋಬಾರ್ದು. ನೋಡಮ್ಮ ಸಾಕ್ಷಿ, ಅಗ್ನಿ ಸಾಕ್ಷಿಯಾಗಿ ಒಬ್ಬ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿದ್ರೆ ಮಾತ್ರನೇ ಅದು ತಾಳಿ ಅಂತ ಅನ್ಸ್ಕೊಳ್ಳೋದು. ಹಾಗಾದ್ರೆ ಇವಳು ಕುತ್ತಿಗೆ ತಾಳಿ ಕಟ್ಟದ್ನಲ್ಲ, ಅದನ್ನ ಯಾವ ಸಾಕ್ಷಿಯಾಗಿ ಕಟ್ಟದ? ಬೇಡ ಕಣೆ ಸಾಕ್ಷಿ, ನೀನೇ ತಾಳಿ ಕಟ್ಕೊಂಡ್ರೆ ಅದು ಮದುವೆ ಅನ್ಸ್ಕೊಳಲ್ಲ, ಇವನು ಗಂಡ ಅನ್ಸ್ಕೊಳಲ್ಲ. ಹೌದು ಸಾಕ್ಷಿ, ನೀನೇ ತಾಳಿ ಕಟ್ಕೊಂಡ್ರೆ ಈ ಸಮಾಜದಲ್ಲಿ ನಿನಗೆ ಯಾವ ಸ್ಥಾನಮಾನನೂ ಸಿಗಲ್ಲ. ಇದು ನಮ್ ಸಂಪ್ರದಾಯ ಅಲ್ಲ ಕಣೆ. ಹೌದಾ? ಒಂದ್ ಹುಡುಗಿನ ಆಸೆ ಮನೆವರೆಗೂ ಕರ್ಕೊಂಡ್ಬಂದು ಅವಮಾನ ಮಾಡಿ ಮದ್ವೆ ಮನೆಯಿಂದ ಎತ್ತೋಗೋದ್ ಯಾವ ಸಂಪ್ರದಾಯ? ಜೈ ವಿಕ್ರಮ್, ಕಟ್ಟೋ ತಾಳಿನ ಆಗಲ್ಲ. ಹಾಗಾದ್ರೆ ನಿನ್ನ ಹೆಸರೇಳಿ ನಾನೇ ತಾಳಿ ಕಟ್ಕೊಂತೀನಿ. ಸಾಕ್ಷಿ, ಬೇಡ ಕಣಮ್ಮ, ಹಾಗೆ ಮಾಡ್ಬೇಡ. ಬೇಡ್ವೇ? ಬೇಡಮ್ಮ ಸಾಕ್ಷಿ, ನನ್ನ ಮಾತು ಕೇಳು. ಸಾಕ್ಷಿ, ಕೋಪದಲ್ಲಿ ಏನೇನೋ ಮಾತಾಡ್ಬೇಡ, ಸುಮ್ಮನೆ ಬಿಡು. ಸಾಕ್ಷಿ, ಒಂದು ನಿಮಿಷ ಸಮಾಧಾನ. ನಾವೆಲ್ಲ ದೊಡ್ಡವರು ಇಷ್ಟೆಲ್ಲ ಹೇಳ್ತಿದೀವಲ್ಲ, ದಯವಿಟ್ಟು ನಮ್ಮ ಮಾತು ಕೇಳು, ನಮ್ಮ ಮಾತಿಗೆ ಬೆಲೆ ಕೊಡು ಪ್ಲೀಸ್. ಮದುವೆನಲ್ಲಿ ಈ ದೊಡ್ಡ ಮನಸ್ಸೆಲ್ಲ ಇದ್ರು. ನಿನಗೆ ಪರಿಣಾಮ ಹಾಕಿ ಓಡೋಗ್ತಿರ್ಬೇಕಾದ್ರೆ ಇವರೆಲ್ಲ ತಡಂದ್ರ ಏನ್ ಕಿಸಿದ್ರು? ಕಟ್ಟ ತಾಳಿನ. ಸಾಧ್ಯನೇ ಇಲ್ಲ ಕಣೆ. ಸಾಧ್ಯನೇ ಇಲ್ವಾ? ಸಾಧ್ಯ ಇಲ್ಲ. ನಾನು ಏನ್ ಮಾಡ್ತೇನೆ ನೋಡು. ಸಾಕ್ಷಿ, ಬೇಡ ಕಣೆ. ಇಲ್ಲಿವರೆಗೂ ನಡೆದ ಕತೆ ಒಂದು ಎತ್ತರದಲ್ಲಿದ್ರೆ, ಈಗ ಶುರುವಾಗ್ತಿರೋ ಕತೆ ಇನ್ನೊಂದು ಎತ್ತರದಲ್ಲಿರುತ್ತೆ. ಹಾವು ಏಣಿ ಆಟ ಜೋರಾಗಿದೆ.
ಅನಾಹುತ ಮಾಡ್ಕೊಂಡ್ಬಿಟ್ಟೆ ಸಾಕ್ಷಿ. ತಾಳಿ ಕಡೆ ಅದು. ಇದು ಬರೀ ತಾಳಿ ಅಲ್ಲಮ್ಮ, ಇವನು ನನ್ ಕುತ್ತಿಗೆ ಕಟ್ಬೇಕಾಗಿದ್ದ ತಾಳಿ. ನನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ, ಮದ್ವೆ ಮಂಟಪಕ್ಕೆ ಬಂದ, ವರಾಗಮನ ಮಾಡಿಸ್ಕೊಂಡು ಹಸೆ ಮಣೆನೂ ಏರ್ದ. ಜೋಯಿಸ್ ಹೇಳಿದ ಎಲ್ಲ ಶಾಸ್ತ್ರಗಳನ್ನು ನಾನು ಒಟ್ಟಿಗೆ ಮಾಡ್ದ. ತಾಳಿ ಪೂಜೆನೂ ಆಯ್ತು. ಅದಕ್ಕೆ ಇವರೆಲ್ಲರೂ ಆಶೀರ್ವಾದನೂ ಮಾಡಿದ್ರು. ಇವನು ತಾಳಿ ತಗೊಂಡು ನನ್ ಕುತ್ತಿಗೆ ಸೋಕಿಸ್ತ. ಆದ್ರೆ 3 ಗಂಟೆ ಹಾಕಿಲ್ಲ ಅಷ್ಟೇ. ಅಲ್ಲಿಗೆ ಎಲ್ಲ ಶಾಸ್ತ್ರ ಆದಂಗೆ ತಾನೆ. ಅಯ್ಯಯ್ಯೋ, ಮದುವೆ ನಡಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮಗಳು ಹೇಗೇಗೋ ಆಡ್ತಾ ಇದ್ದಾಳಲ್ಲ. ಒಂದ್ ಹೆಣ್ಣಿನ ಕೊರಳಿಗೆ ತಾಳಿ ಬಿತ್ತು ಅಂದ್ರೆ ಆ ಕ್ಷಣದಿಂದನೇ ಅವಳು ತವ್ರ ಮನೆಯಿಂದ ದೂರ ಆಗಿ ಗಂಡನ ಮನೆ ಸ್ವತ್ತ ಆಗ್ಬಿಡ್ತಾಳೆ. ಆದ್ರೆ ಇಲ್ಲಿ ನಿನ್ನನ್ನು ಒಳಗ್ ಬಿಟ್ಕೊಳಲ್ಲ ಅಂತ ಹೇಳ್ತಿದ್ದಾರಲ್ಲ. ಆ ಕಡೆ ತವ್ರ ಮನೆನೂ ಇಲ್ದೆ, ಈ ಕಡೆ ಗಂಡನ ಮನೆನೂ ಇಲ್ದೆ, ಬೀದಿಗೆ ಬಂದ್ಬಿಟ್ಟಿ ಅಲ್ಲೇ. ಪರವಾಗಿಲ್ಲ ಬಿಡಮ್ಮ, ನಾನು ಅತ್ತೆ ಮಾವ ಮಾತು ಕೊಟ್ಟಿದ್ದಕ್ಕೆ ತಾನೆ ನೀನು ಮದ್ವೆಗೆ ಒಪ್ಕೊಂಡಿದ್ದು. ಇವತ್ತು ನಾನು ಬೀದಿಗೆ ಬಂದಿದ್ದು.